ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 7ನೇ ವಾರಕ್ಕೆ ಕಾಲಿಟ್ಟಿದೆ. ಈ 7ನೇ ವಾರ ಬಿಗ್ ಬಾಸ್ ಮನೆಯ ನಾಮಿನೇಷನ್ ವಿಚಿತ್ರವಾಗಿ ಮತ್ತು ವಿಶೇಷವಾಗಿ ನಡೆದಿದೆ. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಯಾರೂ ಕೂಡ ಕಲ್ಪನೆಯನ್ನೇ ಮಾಡಿಕೊಳ್ಳದಂಥ ರೀತಿಯಲ್ಲಿ ಈ ಬಾರಿಯ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಕಳೆದ ವಾರದವರೆಗೂ ಕೂಡ ತುಂಬ ಪ್ಲ್ಯಾಂಡ್ ಆಗಿ ಮತ್ತು ಒಂದು ಟೀಮನ್ನು ರಚನೆ ಮಾಡಿಕೊಂಡು ಯಾರು ಯಾರನ್ನು ನಾಮಿನೇಟ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕ್ಕೊಂಡು ಕೂತಿದ್ದರು. ಈಗ ಆ ಟೀಮನ್ನೇ ಒಡೆದು ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡಲಾಗಿದೆ. ಅಸಲಿಗೆ ಇಂಥದ್ದೊಂದು ಸ್ಟ್ರಾಟಜಿಯನ್ನು ಮಾಡಿದ್ದು ಸ್ವತಃ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಕಳೆದ ವಾರ ಇರ್ಬೋದು, ಅದರ ಹಿಂದಿನ ವಾರ ಇರ್ಬೋದು, ಎಲ್ಲರೂ ಕೂಡ ಒಂದು ಟೀಮನ್ನು ಫಾರ್ಮ್ ಮಾಡಿಕೊಂಡು ತುಂಬ ಪ್ಲ್ಯಾಂಡಾಗಿ ಈ ನಾಮಿನೇಷನ್ಗಳನ್ನು ಮಾಡ್ತಾಯಿದ್ರು. ಆದರೆ ಈ ವಾರ ಅದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ ಬಿಗ್ ಬಾಸೇ ಒಂದು ಟೀಮನ್ನು ಮಾಡಿ, ಇಬ್ಬಿಬ್ಬರ ಒಂದೊಂದು ಟೀಮನ್ನು ಮಾಡಿ ಇಬ್ಬರಿಗೆ ಮಾತ್ರ ಆಪ್ಷನ್ಸನ್ನು ಕೊಡ್ತಾರೆ. ಅದಕ್ಕಿಂತ ಮುನ್ನ ನೇರ ನಾಮಿನೇಷನ್ ಪ್ರಕ್ರಿಯೆ ಇರುತ್ತೆ. ಅಲ್ಲಿ ಟಾರ್ಗೆಟ್ ಮಾಡುವಂಥ ಅವಕಾಶ ಇತ್ತು, ಬಟ್ ಅಲ್ಲೂ ಕೂಡ ಅಷ್ಟು ಈಸಿಯಾಗಿ ಟಾರ್ಗೆಟ್ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಈ ಇಬ್ಬರ ಒಂದೊಂದು ಟೀಮನ್ನು ಮಾಡಿ ಅವರ ಪರಸ್ಪರ ಯಾರನ್ನ ಅಂದರೆ ಒಬ್ಬರನ್ನೊಬ್ಬರು ಸೇಫ್ ಮಾಡ್ಕೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್ ಚೈತ್ರ ಒಟ್ಟಿಗಿದ್ರು, ಅವರಲ್ಲಿಬ್ಬರನ್ನು ಯಾರು ಸೇವ್ ಮಾಡ್ಕೊಳ್ತಾರೆ ಅನ್ನೋದು ಆ ರೀತಿ. ಧರ್ಮ ಮತ್ತು ಐಶ್ವರ್ಯ ಇದ್ದರು, ಅವರಿಬ್ಬರಲ್ಲಿ ಯಾರು ಸೇವು. ಆಮೇಲೆ ಹನುಮಂತ ಮತ್ತು ಗೌತಮಿ, ಹೀಗೆ ಒಂದೊಂದು ಇಬ್ಬರ ಟೀಮನ್ನು ಮಾಡ್ತಾರಲ್ಲ, ಅವರಿಬ್ಬರ ನಡುವೆ ನಿಮ್ಮನ್ನು ನೀವು ಸೇಫ್ ಮಾಡ್ಕೊಳ್ಳೋದು ಅಥವಾ ನೀವು ಇನ್ನೊಬ್ಬರನ್ನು ಸೇಫ್ ಮಾಡೋದು ಹೇಗೆ ಅಂಥೇಳಿ ನೀವೇ ಚೂಸ್ ಮಾಡಿ ಹೇಳಿ ಅಂಥೇಳಿ. ಲೇಟ್ ಆದರೆ ಇಬ್ಬರು ಕೂಡ ನಾಮಿನೇಟ್ ಆಗ್ತೀರಾ ಅಂಥೇಳಿ ಹೇಳಿರ್ತಾರೆ. ಹೀಗಾಗಿ ವಿಚಿತ್ರವಾಗಿ ಈ ಬಾರಿಯ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಈ ಪರಿಣಾಮ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಘಟಾನುಘಟಿ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿದ್ದಾರೆ. ಹೀಗಾಗಿ ಯಾರು ಈ ವಾರ ಹೊರಗಡೆ ಹೋಗ್ತಾರೆ ಅನ್ನೋದು ಒಂದು ಕುತೂಹಲ, ಜೊತೆಗೆ ಡಬಲ್ ಎಲಿಮಿನೇಷನ ಸಿಂಗಲ್ ಎಲಿಮಿನೇಷನ್ ಅನ್ನೋದು ಮತ್ತೊಂದು ಕುತೂಹಲ. ಇದೆರಡೂ ಕೂಡ ಈಗ ಇದ್ದೇ ಇದೆ. ಬಿಗ್ ಬಾಸ್ ಸೀಸನ್ 11ರ ಈ 7ನೇ ವಾರ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ವಿಶೇಷವಾಗಿ ನಡೆದಂಥ ವಾರ. 6ನೇ ವಾರ ಯಾರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲಿಲ್ಲ. ಸ್ವಲ್ಪ ಮಿಸ್ ಆಗಿದ್ದರೆ ಒಬ್ಬರು ಹೋಗೇ ಹೋಗ್ತಿದ್ರು. ಅದರಲ್ಲೂ ಕೂಡ ಭವ್ಯ ಕೂಡ ಆಲ್ಮೋಸ್ಟ್ ಆಲ್ ಮನೆಯ ಮೇನ್ ಡೋರ್ವರೆಗೆ ಹೋಗಿ ವಾಪಸ್ ಬಂದಿದ್ದಾರೆ. ಆದರೆ ಈ ವಾರ ಆ ರೀತಿ ಆಗೋದಿಲ್ಲ. ಈ ವಾರ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೇ ಹೋಗ್ತಾರೆ, ಅಥವಾ ಇಬ್ಬರು ಹೋಗಲೇಬೇಕಾಗುತ್ತೆ. ಡಬಲ್ ಎಲಿಮಿನೇಷನ್ ಅಥವಾ ಸಿಂಗಲ್ ಎಲಿಮಿನೇಷನ್ ಇದು ನಡೆಯುತ್ತೆ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ. ಇನ್ನು ಈ ವಾರ ದೊಡ್ಡ ಮನೆಯ ಆಟದಲ್ಲಿ ಬಿಗ್ ಬಾಸ್ ದೊಡ್ಡ ಟ್ವಿಸ್ಟನ್ನೇ ಕೊಟ್ಟಿದ್ದಾರೆ. ಡಬಲ್ ಎಲಿಮಿನೇಷನ್ ನಡೆಯುವಂಥ ಸಾಧ್ಯತೆ ಇರೋದ್ರಿಂದ ಇಬ್ಬರ ಒಂದು ತಂಡವನ್ನು ಕೂಡ ಮಾಡಿದ್ದಾರೆ. ಹೋದರೆ ಇಬ್ಬರು ಕೂಡ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜನ್ನು ರವಾನೆ ಮಾಡೋದು ಬಿಗ್ ಬಾಸ್ನ ಉದ್ದೇಶ ಆಗಿತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹಾಗಂದ ಮಾತ್ರಕ್ಕೆ ಬಿಗ್ ಬಾಸ್ ಮನೆಯಿಂದ ಯಾರಾದರೂ ಹೊರಗಡೆ ಹೋದರೆ ಅಲ್ಲಿಗೆ ಸ್ಪರ್ಧಿಗಳ ಸಂಖ್ಯೆ ಕಡಿಮೆ ಆಗಲ್ವಾ ಸರ್ ಅಂತೇಳಿ ನೀವು ಕೇಳಿದ್ರೆ ಇಲ್ಲ, ಅದಕ್ಕೂ ಕೂಡ ಆಲ್ಟರ್ನೇಟಿವ್ ದಾರಿ ಇದ್ದೇ ಇದೆ. ಅದನ್ನು ಕೂಡ ಮಾಡೋಕ್ಕೆ ಬಿಗ್ ಬಾಸ್ನ ಟೀಮ್ ಈಗಾಗಲೇ ಸಿದ್ಧಪಡಿಸ್ಕೊಂಡಿದೆ. ಹೌದು, ಬಿಗ್ ಬಾಸ್ ಮನೆಯ ಆಟ ಒಂದು ರೀತಿಯಲ್ಲಿ ಅಂತ್ಯ ಹಾಡೋದಕ್ಕೆ 10 ಜನ ಸ್ಪರ್ಧಿಗಳ ಮೇಲೆ ನಾಮಿನೇಷನ್ ಅನ್ನೋಂಥ ಕತ್ತಿ ತೂಗ್ತಾ ಇದೆ. ಈ ಪೈಕಿ ಅನುಷಾ ರೈ, ಮೋಕ್ಷಿತಾ ಪೈ, ಧನ್ರಾಜ್ ಆಚಾರ್, ಭವ್ಯ ಗೌಡ, ಧರ್ಮ ಕೀರ್ತಿರಾಜ್, ಗೋಲ್ಡ್ ಸುರೇಶ್, ಗೌತಮಿ ಜಾಧವ್, ಹನುಮಂತ, ಶಿಶಿರ್ ಶಾಸ್ತ್ರಿ, ಉಗ್ರ ಮಂಜು ನಾಮಿನೇಟ್ ಆದವರು. ಇದರಲ್ಲಿ ಯಾರ ಆಟ ಬೇಕಾದರೂ ಈ ವಾರ ಅಂತ್ಯ ಆಗಬಹುದು. ಅದು ಇಬ್ಬರ ಆಟ ಅಂತ್ಯವಾಗುತ್ತೋ ಒಬ್ಬರ ಆಟ ಅಂತ್ಯವಾಗುತ್ತೋ ಅನ್ನೋದು ಗೊತ್ತಾಗ್ತಿಲ್ಲ. ಇಬ್ಬರ ಆಟ ಅಂತ್ಯವಾದರೂ ಕೂಡ ಅಚ್ಚರಿ ಏನಿಲ್ಲ, ಯಾಕಂತ ಹೇಳಿದ್ರೆ ಜೋಡಿಯ ಹೊರಗಡೆ ಹೋದಂತಾಗುತ್ತೆ. ಆಗ ಬಿಗ್ ಬಾಸ್ ಮನೆಯ ಆಟ ಇನ್ನಷ್ಟು ರೋಚಕತೆಯನ್ನು ಪಡೆದುಕೊಳ್ಳುತ್ತದೆ. ಕಳೆದ ವಾರ ಭವ್ಯ ಆಲ್ಮೋಸ್ಟ್ ಆಲ್ ಎಲಿಮಿನೇಟ್ ಆಗಿದ್ದರು. ಬಿಗ್ ಬಾಸ್ ಪ್ರಾಂಕ್ ಮಾಡಿದ್ದಂಥ ಪರಿಣಾಮ ಕಳೆದ ವಾರ ಮೇನ್ ಡೋರ್ವರೆಗೆ ಹೋಗಿ ಭವ್ಯಗಳು ವಾಪಸ್ ಬರುವಂಥ ಸೆಕೆಂಡ್ ಚಾನ್ಸನ್ನು ಪಡೆದುಕೊಂಡ್ರು. ಬಟ್ ಈಗ ಮತ್ತೆ ಅದೇ ರೀತಿಯಾದಂಥ ಚಾನ್ಸ್ ಸಿಗುತ್ತೆ ಅಂಥೇಳಿ ಕನಸಿನಲ್ಲೂ ಕೂಡ ಆಲೋಚನೆ ಮಾಡೋದು ಬೇಡ. ಒಂದು ಭಾಗ. ಎರಡನೇ ಭಾಗ, ಇಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುವಂಥದ್ದು ಒಂದು ಪ್ರೇಕ್ಷಕರ ಓಟು, ಮತ್ತೊಂದು ಪಾಪ್ಯುಲಾರಿಟಿ, ಮತ್ತು ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ರೀತಿ ನೀತಿ. ಈಗಾಗಲೇ ಯಮುನಾ, ರಂಜಿತ್, ಹಂಸ, ಮಾನಸ ಅವರ ಆಟ ಬ್ರೇಕ್ ಬಿದ್ದಾಗಿದೆ. ಹಾಗಾದರೆ ಈ ವಾರಾಂತ್ಯಕ್ಕೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋದು ಇದು ಈಗಿರುವಂಥ ಪ್ರಶ್ನೆ. ಒಬ್ಬೊಬ್ಬರ ಶಕ್ತಿಯು ಸಾಮರ್ಥ್ಯಗಳನ್ನು ನೋಡ್ತಾ ಹೋದರೂ ಕೂಡ ಅವ್ರದ್ದೇ ಆದಂಥ ಶಕ್ತಿ ಸಾಮರ್ಥ್ಯ ಇದೆ. ಇಲ್ಲಿ ಮೊದಲಿಗೆ ಅನುಷಾ ರೈ ಮತ್ತು ಮೋಕ್ಷಿತಾ ಪೈಯನ್ನು ಕಂಪೇರ್ ಮಾಡಿದ್ರೆ ಇಬ್ಬರು ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇಬ್ಬರು ಕೂಡ ತಮ್ಮ ಆಟ ಬಿಟ್ಟರೆ ಬೇರೆ ಏನೂ ಕೂಡ ಆಡ್ತಾ ಇಲ್ಲ. ಅನುಷಾ ಅಂತೂ ಬರೀ ಜಗಳ ಆಡೋದ್ರಲ್ಲೇ ಕಾಲ ಕಳೀತಾ ಇದ್ದಾರೆ. ಮೋಕ್ಷಿತಾ ಬೇರೆಯದೇ ರೀತಿಯಾದಂತಹ ಸವಾಲನ್ನು ಹಾಕಿ ಹೋಗಿದ್ರು. ಇನ್ನು ಮುಂದೆ ನಿಜವಾದಂಥ ಮೋಕ್ಷಿತಾಳ ಆಟವನ್ನು ನೀವು ನೋಡ್ತೀರಾ ಅನ್ನುವಂತಹ ಚಾಲೆಂಜನ್ನು ಹಾಕಿದ್ರು. ಈ ಚಾಲೆಂಜ್ ಒಂದೇ ಒಂದು ವಾರಕ್ಕೆ ಸೀಮಿತವಾಯಿತಾ? ಅದು ಈಗಿರುವಂಥ ಪ್ರಶ್ನೆ. ಇದು ಈಗ ಈ ಎರಡೂ ಮಹಿಳಾ ಸ್ಪರ್ಧಿಗಳ ವಿಚಾರಕ್ಕೆ ಬಂದಾಗ. ಇನ್ನು ಭವ್ಯ ಗೌಡ ಹಾಗೆಯೇ ಗೌತಮಿ ಜಾಧವ್ ವಿಚಾರಕ್ಕೆ ಬಂದರೆ ಅವರಿಬ್ಬರು ಕೂಡ ವಿಚಿತ್ರವಾಗಿ ನಾಮಿನೇಟ್ ಆದವರು. ಭವ್ಯ ಗೌಡ ಇಲ್ಲಿ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ ಅನ್ನುವಂಥ ಹಠವನ್ನು ಹಿಡಿದು ನಾಮಿನೇಟ್ ಆದರೆ,
ಗೌತಮಿ ಜಾಧವ್ ಇಲ್ಲ, ನಾನು ಹನುಮಂತ ಹೆಸರನ್ನು ತೆಗೆದುಕೊಳ್ಳೋದು ಇದು ಸರಿ ಹೋಗಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಹನುಮಂತ ಕೂಡ ಗೌತಮಿ ಹೆಸರನ್ನು ತೆಗೆದುಕೊಳ್ಳೋದ ಕಾರಣಕ್ಕೋಸ್ಕರ ಇಬ್ಬರು ಕೂಡ ನಾಮಿನೇಟ್ ಆಗ್ತಾರೆ. ಇವರದ್ದು ಬೇರೆದೇ ರೀತಿಯಾದಂಥ ಕಾರಣ. ಅಲ್ಲಿಗೆ ಇವರು ಕೂಡ ಆಯಿತು, ಯಾರು ಭವ್ಯ ಕೂಡ ಆಯಿತು, ಗೌತಮಿ ಕೂಡ ಆಯಿತು. ಯಾಕೆ ನಾಮಿನೇಟ್ ಆದರು ಅಂತೇಳಿ. ಇನ್ನು ಉಳಿದಿದ್ದು ಯಾರು ಹೇಳಿ? ಧನರಾಜ್ ಆಚಾರು, ಧರ್ಮಕೀರ್ತಿರಾಜು, ಗೋಲ್ಡ್ ಸುರೇಶು, ಹನುಮಂತ, ಶಿಶಿರ್ ಶಾಸ್ತ್ರಿ, ಉಗ್ರ ಮಂಜು. ಉಗ್ರ ಮಂಜು ಬಿಗ್ ಬಾಸ್ ಮನೆಯ ಆಟವನ್ನು ಬೇರೆದೇ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂತಹ ಅಂದಾಜಿನಲ್ಲಿದ್ದರೆ ಬಿಗ್ ಬಾಸ್ ಮಂಜುವನ್ನು ಅಲ್ಲಿವರೆಗೆ ಹೋಗ್ಲಿಕ್ಕಂತೂ ಬಿಡೋದಿಲ್ಲ. ಅದರ ನಡುವೆ ಬಾಲವನ್ನು ಕಟ್ ಮಾಡಿ ಬಿಸಾಕ್ತಾರೆ ಅನ್ನೋದರಲ್ಲಿ ಡೌಟ್ ಇಲ್ಲ ಉಗ್ರ ಮಂಜು. ಬಟ್ ಈ ವಾರ ಉಗ್ರ ಮಂಜು ಸೇಫೆ. ಅದು ಬಿಟ್ಟರೆ ಶಿಶಿರ್ ಶಾಸ್ತ್ರಿ. ಶಿಶಿರ್ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ಕಾಂಪಿಟೇಟರ್, ಒಳ್ಳೆ ಸ್ಪರ್ಧಿ. ಹಾಗೆ ಶಿಶಿರನ್ನು ಕೂಡ ಬೇಡ ಅಂತೇಳಿ ಹೇಳುವಂತಹ ಧೈರ್ಯ ಇಲ್ಲ. ಅದು ಬಿಟ್ಟರೆ ಈಗ ಪ್ರಮುಖವಾಗಿರುವಂಥದ್ದು ಹನುಮಂತ ಮುಗ್ಧ, ಅವನಿಗೇನು ಕೂಡ ಗೊತ್ತಾಗಲ್ಲ. ಹಾಗಾಗಿ ಅವನನ್ನು ಬಳಸಿಕೊಳ್ಳುವಂಥ ಚಾನ್ಸಸ್ ಕೂಡ ಇರ್ತದೆ. ಅದು ಬಿಟ್ಟರೆ ಪ್ರಮುಖವಾಗಿ ಇಲ್ಲಿ ಗೋಲ್ಡ್ ಸುರೇಶ್, ಹಾಗೆಯೇ ಧನರಾಜ್ ಆಚಾರ್, ಇವರಿಬ್ಬರು ಕೂಡ ತುಂಬ ಕ್ಲೋಸಾಗೇ ಇದ್ದವರು. ಈಗ ಇಬ್ಬರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಇವರಿಬ್ಬರಲ್ಲೇ ಯಾರಾದರೂ ಒಬ್ಬರು ಹೋಗ್ತಾರಾ? ಅದು ಈಗಿರುವಂಥ ಪ್ರಶ್ನೆ. ಒಂದು ಮಾಹಿತಿಯ ಪ್ರಕಾರ ಡಬಲ್ ಎಲಿಮಿನೇಷನ್ ಆದರೆ ಇಬ್ಬರು ಒಂದೇ ಟೀಮ್ನಲ್ಲಿರುವಂಥ ಇಬ್ಬರು ಕೂಡ ಹೋಗ್ಬೋದು. ಸಿಂಗಲ್ ಎಲಿಮಿನೇಷನ್ ಆದರೆ ಗೋಲ್ಡ್ ಸುರೇಶ್ ಅಥವಾ ಧನರಾಜ್ ಆಚಾರಲ್ಲಿ ಯಾರಾದರೂ ಒಬ್ಬರು, ಯಾರು ಕಡಿಮೆ ಮತವನ್ನು ಪಡೆದಿರ್ತಾರೆ, ಕಡಿಮೆ ಪಾಪ್ಯುಲಾರಿಟಿ ಅಂತೇಳಿ ಈಗಾಗಲೇ ಒಂದು ಅಂತಹ ಹೆಗ್ಗಳಿಕೆಯನ್ನು ಪಾತ್ರವಾಗಿಲ್ವೋ ಅಥವಾ ಹೊರಗಡೆನೂ ಕೂಡ ಅಂಥ ಹೆಸರಿಲ್ವೋ ಅವರನ್ನು ಹೊರಗಡೆ ಕಳಿಸ್ತಾರೆ. ಧನರಾಜ್ ಆಚಾರ್ ವಿಚಾರದಲ್ಲಿ ಎಂಟರ್ಟೈನ್ಮೆಂಟ್ ಆದರೂ ಇದೆ, ಗೋಲ್ಡ್ ಸುರೇಶ್ ವಿಚಾರದಲ್ಲಿ ಅದು ಕೂಡ ಇಲ್ಲ. ಹಾಗಾಗಿ ಗೋಲ್ಡನ್ನು ಹೊರಗಡೆ ಹಾಕಿ ಧನರಾಜನ್ನು ಉಳಿಸ್ಕೊಳ್ಬೋದು ಸಿಂಗಲ್ ಆದರೆ. ಬಟ್ ಡಬಲ್ ಆದರೆ ಇಬ್ಬರು ಸ್ಪರ್ಧಿಗಳನ್ನು ಹೊರಗಡೆ ಹಾಕಬಹುದು ಅನ್ನೋಂಥ ಚಾನ್ಸಸ್ ಇರುತ್ತೆ. ಆಗ ಯಾರನ್ನು ಹೊರಗಡೆ ಹಾಕ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್. ಬಟ್ ಒಂದಂತೂ ಸತ್ಯ ಸ್ನೇಹಿತರೆ, ಬಿಗ್ ಬಾಸ್ ಮನೆಯ ಆಟ ಅಷ್ಟು ಈಸಿಯಾಗಿ ಇಲ್ಲ ಅನ್ನೋದು. ದಿನಕ್ಕೆ ಬಿಗ್ ಬಾಸ್ ಮನೆಯ ಆಟ ಕ್ಲಿಷ್ಟ ಆಗ್ತಾನೇ ಇದೆ ಮತ್ತು ಬಿಗ್ ಬಾಸ್ ಮನೆಯ ಆಟದ ಶೈಲಿಯೂ ಕೂಡ ಬದಲಾಗ್ತಿದೆ. ಬಟ್ ಇದರ ರಿಸಲ್ಟ್ ಏನಾಗುತ್ತೆ ಅದು ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.